ಜಯದೇವ್ ಅವಿಶ್ರಾಂತ ಧ್ಯೇಯಜೀವಿ. ಈ ಹೆಸರು ಹೇಗೆ ಹೊಳಿತು ಅಂತಂದರೆ ನೆವರ್ ಕಾಂಪ್ರಮೈಸ್ಡ್. ಸಂಘಕ್ಕೆ ಇವರು ಸಮರ್ಪಣೆ ಮಾಡಿಕೊಂಡ್ರು, ಪ್ರಶ್ನೆನೇ ಇಲ್ಲ. ರಾಷ್ಟ್ರೋತ್ಥಾನಕ್ಕೆ ಕೆಲಸಕ್ಕೆ ಬರಬೇಕು ಅಂದರೆ ಇಂಡಿಯಾ ಗ್ಯಾರೇಜ್ಗೆ ರಾಜೀನಾಮೆ ಕೊಟ್ಟು ಬಂದರು. ಮಿಥಿಕ್ ಸೊಸೈಟಿ ನೋಡ್ಕೋಬೇಕು ಅಂದರೆ ಅದನ್ನು ನೋಡಿಕೊಂಡ್ರು, ಗೋಕುಲ ಇನ್ಸ್ಟಿಟ್ಯೂಟ್ ನೋಡ್ಕೋಬೇಕು ಅಂದರೆ ಅದನ್ನು ನೋಡಿಕೊಂಡ್ರು. ಹೀಗೆಲ್ಲವನ್ನೂ ಕೂಡ ಬಹಳ ಸಮಾಧಾನ ಚಿತ್ತದಿಂದ, ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ನಾನು ಇದನ್ನು ಮುಗಿಸಬಲ್ಲೆ ಅನ್ನತಕ್ಕಂತಹ ಒಂದು ಖಚಿತವಾದ ನಿರ್ಧಾರದಿಂದ ಮಾಡಿ ಮುಗಿಸಿದಂಥ ಮಹಾಚೇತನ ಜಯದೇವ್ ಅವರದ್ದು. ಒಮ್ಮೆ ಜಯದೇವ್ ಅವರ ತಾಯಿಯವರು ಬೆಂಗಳೂರಿಗೆ ಬಂದರು. ಅದು ಬಸವನಗುಡಿನಲ್ಲಿ. ಜಯದೇವ್ ಬೈಟಕ್ಕೆ ಬೈಲಿಗೆ ಹೊರಟಿದ್ರು. ನಾನು ತಾಯಿನ ನೋಡ್ತಾ ಇದ್ದಾರೆ, ಹೇಗಿದೆಯಮ್ಮ ಏನಮ್ಮ ಅಂತ ಕೇಳ್ತಾರೆ. ನಾನು ಅಂದ್ಕೊಂಡ್ರೆ ಆಕೆ ಕೇಳ್ತಾ ಇದ್ದಾರೆ, ಜಯದೇವ್ ಹೇಗಪ್ಪ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಿರುತ್ತರ, ಹೆಚ್ಚು ಮಾತಾಡಲೇ ಇಲ್ಲ. ಅಮ್ಮ ಬಂದಿದ್ದಾರೆ, ಹಾಲು ಬಾಳೆಹಣ್ಣು ತಂದು ಕೊಡು ಅಂತ ಹೇಳ್ಬಿಟ್ಟು ಹೊರಟೋದ್ರು. ಹಾಗೆ ಅಷ್ಟು ನಿರ್ಮೋಹಿಯಾಗಿದ್ದರು ಜಯದೇವ್. ಪರಮ ಪೂಜ್ಯ ಸ್ವಾಮೀಜಿಯವರು ಆವಾಗ ಕೇಳ್ತಾ ಇದ್ದರು, ಇಲ್ಲಿಗೆ ಬಂತು ಪುಸ್ತಕ ಅಂತ. ಮಠದ ಸಿಬ್ಬಂದಿಯವರು ಕೂಡ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು. ಸುಮಾರು 125 ಪುಟಗಳು ಪುಸ್ತಕ ಮುಗಿಸಿದ್ದೆ. ಇನ್ನೊಂದಷ್ಟು ಮಾಹಿತಿ ಸಿಗಬೇಕಾಗಿತ್ತು, ಅದು ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಿಧಾನ ಆಯಿತು. ನಾನು ಇನ್ನೊಂದು ಬೇರೆ ಪ್ರಾಜೆಕ್ಟ್ಗೆ ಕೈ ಹಾಕಬೇಕಾಗಿತ್ತು, ಬರವಣಿಗೆ ಪ್ರಾಜೆಕ್ಟಿಗೆ. ಆಗ ಶ್ರೀ ಬೇಳೂರು ಸುದರ್ಶನ ಅವರು ಈ ಕೆಲಸವನ್ನು ಮುಂದುವರಿಸಿ ಈ ರೀತಿ ಒಂದು ಪುಸ್ತಕ, ಜಯದೇವರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥ, ಮನೆ ಮನೆಗೆ ಪರಿಚಯ ಮಾಡಿಕೊಡುವಂಥ ಒಂದು ಪುಸ್ತಕವನ್ನು ಮುಗಿಸುವುದರಲ್ಲಿ ಸಹಾಯ ಹಸ್ತವನ್ನು ನೀಡಿದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಲ್ಲಿರುವಂಥ ಬಹುಪಾಲು ಜನಕ್ಕಿಂತ ಮೊದಲು ನಾನು ಜಯದೇವ್ ಅವರನ್ನು ನೋಡಿದಂಥವನು. ಬಹುಪಾಲು ಜನ 1954ನೇ ಇಸ್ವಿ ಸಿದ್ಧಗಂಗಾ ಕ್ಷೇತ್ರ, ಡಿಸೆಂಬರ್ ತಿಂಗಳು ವಿಂಟರ್ ಕ್ಯಾಂಪ್ ನಡೀತಾ ಇತ್ತು. ಆಗಿನ ವಿಂಟರ್ ಕ್ಯಾಂಪ್ನಲ್ಲಿ 300-400 ಜನ ಸ್ವಯಂ ಸೇವಕರು ಇರ್ತಾಯಿದ್ರು. ಅನೇಕ ಸ್ಪರ್ಧೆಗಳಿರ್ತಾಯಿತ್ತು. ವಿಶೇಷವಾಗಿ ದಂಡ ಬೈಠಕ್ ಸ್ಪರ್ಧೆ. ಒಂದು 20-25 ಜನ ಭಾಗವಹಿಸೋದಕ್ಕೆ ಶುರು ಮಾಡಿದ್ರು. ಒಬ್ಬೊಬ್ಬರೇ ಕಳಚ್ಕೊಂಡ್ರು. ಕೊನೆಗೆ 3 ಜನ ಉಳ್ಕೊಂಡ್ರು. ಜಯದೇವ್, ಅಜಿತ್ ಕುಮಾರ್, ಕೆ ಗೋಪಿನಾಥ್, ಗೋಪು ಅಂದರೆ ಕ್ರೂ ನರಹರಿ ಮತ್ತು ಕ್ರೂ ಸೂರ್ಯನಾರಾಯಣರವರ ತಮ್ಮ. ಅಜಿತ್ ಕುಮಾರ್ ಅವತ್ತು 1000ಕ್ಕೂ ಹೆಚ್ಚು ಬಸ್ಕಿಗಳನ್ನ ತೆಗೆದಂಥ ನೆನಪು ನನಗೆ. ಆಗ ಜಯದೇವ್ ಎಲ್ಲ ಕಟ್ಟಾಳುಗಳು, ಭೀಮಕಾಯರು ಅವತ್ತೆಲ್ಲ ಇದ್ದಿದ್ದಂಥವ್ರು. ಹೀಗೆ ಆಗ 54 ಸ್ವಲ್ಪ ಕಾಲ ಅವರು ತುಮಕೂರಿನಲ್ಲಿ ಪ್ರಚಾರಕ್ಕಾಗಿದ್ದಂಥ ಕಾಲ. ಕ್ರೂ ಸೂರ್ಯನಾರಾಯಣರಾಯರು ಆ ಒಂದು ವಿಂಟರ್ ಕ್ಯಾಂಪ್ನ ಸಂಯೋಜಕರು. ಸ್ವಾಮೀಜಿಯವರ ಹತ್ರ ಹೋಗಿ, ಸಿದ್ಧಗಂಗಾ ಮಠಾಧೀಶರ ಬಳಿ ಹೋಗಿ ಆ ಒಂದು ಜಾಗವನ್ನು ಪಡೆಯೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗೆ ಜಯದೇವ್ ಅವರ ಮೊದಲ ಪರಿಚಯ ನನಗಾಯಿತು. ಅದಾದಮೇಲೆ ಜಯದೇವ್ ಕೆಲ ಕಾಲ ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು. ಬೆಂಗಳೂರಿನಲ್ಲಿ ಇಂಡಿಯಾ ಗ್ಯಾರೇಜಿಗೆ ಬಂದರು. ಇಂಡಿಯಾ ಗ್ಯಾರೇಜಿಗೆ 56-57ನೇ ಇಸ್ವಿ ಅಂತ ನೆನಪು. ಆದರೆ ಮುಂದಿನ ನನ್ನ ನೆನಪು ಬರುವಂಥದ್ದು 62ನೇ ಇಸ್ವಿನಲ್ಲಿ ಸಂಘದ ಸಂಸ್ಥಾಪಕರಾದಂಥ ಪರಮ ಪೂಜ್ಯ ಡಾಕ್ಟರ್ ಜಿಯವರ ಸ್ಮೃತಿ ಮಂದಿರದ ಉದ್ಘಾಟನೆ ಆಯಿತು ನಾಗ್ಪುರದಲ್ಲಿ. ಅದಕ್ಕೆ ಇಡೀ ಕಾರ್ಯಾಲಯದಲ್ಲಿದ್ದಂಥ ಪ್ರಚಾರಕರೆಲ್ಲ ಹೊರಟುಬಿಟ್ರು. ಜಯದೇವ್ ಪ್ರಚಾರಕರಲ್ಲ, ಇಂಡಿಯಾ ಗ್ಯಾರೇಜ್ನ ಉದ್ಯೋಗಿ. ಅವರನ್ನ ಕಾರ್ಯಾಲಯ ಇನ್ಚಾರ್ಜ್ ಮಾಡಿದ್ರು. ನನಗೆ ಅವ್ರನ್ನ ಸಹಾಯಕನನ್ನಾಗಿ ನೇಮಕ ಮಾಡಿದ್ರು. ಸುಮಾರು 7-8 ದಿವಸಗಳ ಕಾಲ, 5-6 ದಿವಸ ಇರಬಹುದು. ಆಗ ಆದಂಥ ಒಂದು ಘಟನೆ ನನಗೆ ಯಾವಾಗಲೂ ಮನಸ್ಸಿನಲ್ಲಿ ಉಳಿದಿದೆ. ಇದ್ದಕ್ಕಿದ್ದಾಗೆ ಜಯದೇವ್ಗೆ ಬಹಳ ತೀವ್ರವಾದಂಥ ಜ್ವರ ಬಂದ್ಬಿಡ್ತು. ಆ ಜ್ವರ ಬಂದ ಮೇಲೆ ಗಡಗಡ ನಡಗಕ್ಕೆ ಶುರು ಮಾಡಿದ್ರು. ರಾತ್ರಿ ನಾನು 3-4 ಜನ ಸ್ವಯಂ ಸೇವಕರಿದ್ವಿ. ಡಾಕ್ಟರ್ ತೋರಿಸಿದ್ರು. ಐಸ್ ಗಡ್ಡೆ ತೊಗೊಂಬಂದು ಅವ್ರ ತಲೆ ಮೇಲೆ ಇಡಬೇಕು ಅಂತ ಹೇಳಿದರು. ಆಗ ಎಲ್ಲಿ ಹುಡುಕೊಂಡು ಹೋಗೋದು? ಮಲ್ಲೇಶ್ವರದೆಲ್ಲ ಸುತ್ತಾಡ್ಕೊಂಡು ಎಲ್ಲೋ ಒಂದಿಷ್ಟು ಐಸ್ ಗಡ್ಡೆ ತೊಗೊಂಬಂದೆ. ಜಯದೇವ್ ಬಹಳ ಸಂತೋಷಪಟ್ಟರು. ಹೀಗೆ ನಾನು ಹೆಚ್ಚು ಲಂಬಿಸೋದಕ್ಕೆ ಹೋಗೋದಿಲ್ಲ. ಹೇಳಕ್ಕೆ ಹೋದರೆ ಭಾಳ ಘಟನೆಗಳಿದೆ. ನಾನು ಲೇಖನ ಕಾವೇರಿ ಫೀಚರ್ ಆರ್ಟಿಕಲ್ ಸರ್ವೀಸ್ನಲ್ಲಿ ಸಂಪಾದಕೀಯ ವಿಭಾಗದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಸಂಘ ಸೂಚನೆ ಕೊಟ್ಟಿದ್ದರಿಂದ ರಾಷ್ಟ್ರೋತ್ಥಾನದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಅಲ್ಲಿದ್ದೆ. ಆವಾಗ ಜಯದೇವ್ ಅವರ ಜೊತೆಯಲ್ಲೇ ಇರ್ತಾಯಿದ್ದೆ. ಅವರ ಜೊತೆಯಲ್ಲಿ ಯಾವಾಗಲೂ ಬಹಳ ಸಲಿಗೆ ನನಗೆ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನಾನು ಅವರು ಒಟ್ಟಿಗೆ ಸ್ಯಾಂಕೀಸ್ ಟ್ಯಾಂಕ್ಗೆ ಈಜಿಗೆ ಹೋಗ್ತಾಯಿದ್ವಿ. ಅವರು ಯಾವುದಾದ್ರೂ ಒಂದು ಪ್ರಭಾತ್ ಶಾಖೆ ಮುಗಿಸ್ಕೊಂಡು ಬರ್ತಾಯಿದ್ರು. ಸೈಕಲ್ ಮೇಲೆ ಒಂದು ಬ್ಯಾಗ್ನಲ್ಲಿ ನಿಕ್ಕರು, ಪ್ಯಾಂಟ್ ಎರಡೂ ಇರ್ತಾಯಿತ್ತು. ಸ್ಯಾಂಕೀಸ್ ಟ್ಯಾಂಕ್ ಹೋಗಿಬಿಟ್ಟು
ನಾನು ಈಜಾಡ್ಕೊಂಡು ಮನೆಗೆ ಬಂದರೆ ಅವ್ರು ಆಫೀಸ್ಗೆ ಹೋಗ್ತಾಯಿದ್ರು, ಎಲ್ಲಿ ತಿಂಡಿ ತಿಂತಾಯಿದ್ರು, ಏನು ಮಾಡ್ತಾಯಿದ್ರು ಗೊತ್ತಿಲ್ಲ. ಹೀಗೆ ಇದೆಲ್ಲ 63-64 ಇಸ್ವಿಯಲ್ಲಿ ನಡೆದದ್ದು. ಇಷ್ಟು ನಿಕಟ ಸಂಬಂಧ ಆಯಿತು. ಜೊತೆಗೆ 3-4 ಸರ್ತಿ ಪ್ರವಾಸಗಳು ಹೋಗಿದ್ದೀವಿ. ಒಮ್ಮೆ ದೆಹಲಿಗೆ ಹೋಗ್ಬೇಕಾಗಿ ಬಂತು, ಅಲ್ಲಿಂದ ಋಷಿಕೇಶ್ ಹರಿದ್ವಾರಕ್ಕೆ ಬಸ್ನಲ್ಲಿ ನೋಡಿದ್ವಿ. ಇಡೀ ರಾತ್ರಿ ಬಸ್ನಲ್ಲಿ ಚರ್ಚೆ, ರಾಷ್ಟ್ರ ಸಂಬಂಧ, ನಮ್ಮಲ್ಲಿನ ಲೋಪದೋಷಗಳು, ಕೊರತೆಗಳು ಇತ್ಯಾದಿ ಎಲ್ಲ ವಿಷಯಗಳು ಮುಕ್ತವಾಗಿ ಯೋಚನೆ ಮಾತಾಡ್ತಾ ಇದ್ವಿ. ನಾನು ದೊಡ್ಡ ಚಿಂತಕ ಅಂತಲ್ಲ, ಒಂಥರ ಬಾಲಿಶವಾಗಿ ನನ್ನ ವಿಷಯಗಳನ್ನ ಪ್ರಕಟಣೆ ಮಾಡ್ತಾಯಿದ್ದೆ. ಜಯದೇವ್ ಅದನ್ನೆಲ್ಲ ಕೂಡ ಸಮಾಧಾನ ಚಿತ್ತದಿಂದ ಕೇಳಿಸ್ಕೊಂಡು ಯಾವತ್ತೂ ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ. ಬೇರೆ ಕಾರಣ ಕೋಪ ಮಾಡ್ಕೊಂಡಿದ್ದಾರೆ, ಆದರೆ ಈ ರೀತಿ ಮಾತಾಡೋವಾಗ ಯಾವಾಗಲೂ ಮಾಡಿಲ್ಲ. ಬಂಧುಗಳೇ, ಜಯದೇವ್ ಅಪ್ಪಟ ಧ್ಯೇಯಜೀವಿ, ಅವಿಶ್ರಾಂತ ಧ್ಯೇಯಜೀವಿ. ಈ ಹೆಸರು ಹೇಗೆ ಹೊಳೀತು ಅಂತಂದರೆ, ಅವ್ರನ್ನ ನಾನು ನೋಡಿದಾಗಿಂದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾಯಿದ್ದಾರೆ. ಹಗಲು ರಾತ್ರಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರಾತಃ ಸ್ಮರಣೆ ಆದ ತಕ್ಷಣ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಬೈಠಕ್ಕುಗಳು, ರಾಷ್ಟ್ರೋತ್ಥಾನದಲ್ಲಿದ್ದಾಗ ರಾಷ್ಟ್ರೋತ್ಥಾನದ ಕೆಲಸ ಕಾರ್ಯಗಳು, ಆನಂತರ ಆಫೀಸು, ರಾಷ್ಟ್ರೋತ್ಥಾನದ ಆಫೀಸು, ಆಮೇಲೆ ಶಾಖೆ, ಬೈಠಕ್ಕು, ಆಮೇಲೆ ಈ ಬೇರೆ ಬೇರೆ ನೂರಾರು ಚಟುವಟಿಕೆಗಳು ಅವರ ತಲೆ ಮೇಲೆ ಬಂದು ಬಿದ್ದು ಎಲ್ಲವನ್ನೂ ಕೂಡ ಬಹಳ ಸಮಾಧಾನ ಚಿತ್ತದಿಂದ, ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ನಾನು ಇದನ್ನು ಮುಗಿಸಬಲ್ಲೆ ಅನ್ನತಕ್ಕಂತಹ ಒಂದು ಖಚಿತವಾದಂಥ ನಿರ್ಧಾರದಿಂದ ಮಾಡಿ ಮುಗಿಸಿದಂಥ ಮಹಾಚೇತನ ಜಯದೇವ ಹೊರತು. ನೆವರ್ ಕಾಂಪ್ರಮೈಸ್ಡ್. ನನಗೆ ಕೆಲವೊಮ್ಮೆ ಜಯದೇವನ ನೋಡಿದಾಗ ನಾನು ಬರೆದಂಥ ಕ್ರಾಂತಿಕಾರಿಗಳ ಜೀವನ ಚರಿತ್ರೆಗಳ ಕೆಲವು ಘಟನೆಗಳು ನೆನಪಾಗೋದು. ಒಮ್ಮೆ ಜಯದೇವ್ ಅವರ ತಾಯಿಯವರು ಬೆಂಗಳೂರಿಗೆ ಬಂದರು. ಆವತ್ತು ಪಂಚಾಚಾರ್ಯರದ್ದು ಒಂದು ಕಾರ್ಯಕ್ರಮ, ದೊಡ್ಡ ಮೆರವಣಿಗೆ ಬೆಂಗಳೂರಿನಲ್ಲಿ, ಅದು ಬಸವನಗುಡಿನಲ್ಲಿ. ಆಕೆ ಇದ್ದಕ್ಕಿದ್ದಂಗೆ ಸಾಯಂಕಾಲ ಬಂದುಬಿಟ್ರು. ನಾನು ಅಲ್ಲೇ ಇದ್ದೆ. ಜಯದೇವ್ ಬೈಠಕ್ ಇಲ್ಲಿಗೆ ಹೊರಟಿದ್ರು ಆಫೀಸಿಂದ ಬಂದು. ನಾನು ತಾಯಿನ ನೋಡ್ತಾ ಇದ್ದಾರೆ. ಹೇಗಿದೆಯಮ್ಮ ಏನಮ್ಮ ಅಂತ ಕೇಳ್ತಾರೆ. ನಾನು ಅಂದ್ಕೊಂಡ್ರೆ ಆಕೆ ಕೇಳ್ತಾ ಇದ್ದಾರೆ, ಜಯದೇವ್ ಹೇಗಪ್ಪ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಿರುತ್ತರ, ಹೆಚ್ಚು ಮಾತಾಡಲೇ ಇಲ್ಲ. ನನಗೆ ಹೇಳಿದ್ರು, ಅಮ್ಮ ಬಂದಿದ್ದಾರೆ, ಹಾಲು ಬಾಳೆಹಣ್ಣು ತಂದುಕೊಡು, ಅವಲಕ್ಕಿ ಏನಾದರೂ ಬಂದರೆ ಬೇಕಂದರೆ ತಂದುಕೊಡು ಅಂತ ಹೇಳ್ಬಿಟ್ಟು ಹೊರಟೋದ್ರು. ನನಗೆ ಈ ಸನ್ಯಾಸಿಗಳು ಯಾವಾಗಲೂ ಕೂಡ ಆತ್ಮಶ್ರಾದ್ದ ಮತ್ತು ಬಂಧು ಬಳಗಕ್ಕೆಲ್ಲ ಶ್ರಾದ್ದ ಮಾಡಿ ಅವರು ಅಂದರೆ ನಿರ್ಮೋಹದಿಂದ ಅವರು ಸಮಾಜ ಜೀವನಕ್ಕಾಗಲಿ ಧಾರ್ಮಿಕ ಜೀವನಕ್ಕಾಗಿ ಪ್ರವೇಶ ಮಾಡುತ್ತಾರೆ. ಹಾಗೆ ಅಷ್ಟು ನಿರ್ಮೋಹಿಯಾಗಿದ್ದರು ಜಯದೇವ್. ಅಷ್ಟೇ ಕ್ರಾಂತಿಕಾರಿಗಳು ಯಾತಕ್ಕೆ ನೆನಪು ಬಂದರು ಅಂದರೆ, ಭಗತ್ ಸಿಂಗ್ ಅವ್ರ ತಂದೆನೇ ಕಟುವಾಗಿ ಟೀಕಿಸ್ತಾನೆ. ಭಗತ್ ಸಿಂಗ್ ತಂದೆ ಕಿಶನ್ ಸಿಂಗ್ ಸರ್ಕಾರಕ್ಕೆ ಪತ್ರ ಬರೀತಾರೆ, ತಮ್ಮ ಮಗನನ್ನು ನೇಣಿಗೆ ಹಾಕಬೇಡಿ ಅಂತ. ಆ ಪತ್ರದ ವಿಷಯ ತಿಳ್ಕೊಂಡು ಜೈಲಿನಲ್ಲಿದ್ದಾನೆ, ನಾಳೆ ಗಲ್ಲಿಗೆ ಹೋಗ್ತಾನೆ. ಭಗತ್ ಸಿಂಗ್ ತಂದೆ ಹೇಳ್ತಾನೆ, ಇನ್ನೇನು ನನಗೆ ದ್ರೋಹ ಮಾಡಿಬಿಟ್ಟೆ ಅಂತ. ಹಾಗೆ ಚಂದ್ರಶೇಖರ್ ಆಜಾದ್ ಕೂಡ ತಾಯಿ ತಂದೆ ಅಂತಂದರೆ ಅವನು ಇಷ್ಟು ಹಣ ಅವನ ಕೈನಲ್ಲಿ ಓಡಾಡ್ತಾ ಇರೋ 1 ಪೈಸಾ ಮನೆಗೆ ಕೊಡಲಿಲ್ಲ. ಇವೆಲ್ಲ ನನಗೆ ನೆನಪು ಬಂತು. ಅವಿಶ್ರಾಂತ ಧ್ಯೇಯಜೀವಿ ಜಯದೇವ್ ಅವರು. ಇಂಥ ಮಹಾನುಭಾವನ ಒಂದು ಜೀವನ ಚರಿತ್ರೆಯನ್ನು ಒಬ್ಬ ಆದರ್ಶ ಸಂಘ ಪ್ರೊಡ್ಯೂಸ್ ಮಾಡಿದಂಥ ಸಂಘಕ್ಕೆ ಇವರು ಸಮರ್ಪಣೆ ಮಾಡಿಕೊಂಡ್ರು. ಪ್ರಶ್ನೆನೇ ಇಲ್ಲ. ತಮ್ಮ ಸರ್ವಸ್ವ ಸಂಘ ಏನು ಹೇಳುತ್ತೋ ಅದೇ ಮಾಡ್ತಾ ಬಂದರು. ರಾಷ್ಟ್ರೋತ್ಥಾನಕ್ಕೆ ಕೆಲಸಕ್ಕೆ ಬರಬೇಕು ಅಂದರೆ ಇಂಡಿಯಾ ಗ್ಯಾರೇಜ್ಗೆ ಒಂದು ರಾಜೀನಾಮೆ ಕೊಟ್ಟು ಬಂದರು. ಮಿಥಿಕ್ ಸೊಸೈಟಿ ನೋಡ್ಕೋಬೇಕು ಅಂದರೆ ಅದನ್ನು ನೋಡಿಕೊಂಡ್ರು. ಗೋಕುಲ ಇನ್ಸ್ಟಿಟ್ಯೂಟ್ ನೋಡ್ಕೋಬೇಕು ಅಂದರೆ ಅದನ್ನು ನೋಡಿಕೊಂಡ್ರು. ಹೀಗೆಲ್ಲ ಸಂಘ ಕೊಟ್ಟಂಥ ಕೆಲಸಗಳನ್ನೆಲ್ಲ ಕೂಡ ಪ್ರತಿಯೊಂದನ್ನು ಶ್ರದ್ಧೆ, ನಿಷ್ಠೆ, ಸಮರ್ಪಣಾ ಭಾವನೆಯಿಂದ ಮಾಡಿ ಇಂಥ ದೊಡ್ಡ ವ್ಯಕ್ತಿತ್ವವಾಗಿ ನಮ್ಮ ಕಣ್ಣು ಮುಂದೆ ಬಂದಿದ್ದಾರೆ. ನಾನು ಇನ್ನೂ ಅನೇಕ ವಿಷಯಗಳನ್ನ ನನ್ನ ಪುಸ್ತಕದಲ್ಲಿ ಬರೀಬೇಕು ಅಂತಿದ್ದೆ. ಅದು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಇನ್ನೊಂದಷ್ಟು ಮಾಹಿತಿ ಬೇಕಾಗಿತ್ತು. ಸ್ವತಃ ಯಡಿಯೂರಪ್ಪನವ್ರ ಹತ್ರ ಹೋಗಿ ಕೇಳಿದ್ದೆ. ಅವರದ್ದು ಬಹಳ ಅವಿನಾಭಾವ ಸಂಬಂಧ. ಬೂಕನ ಕೆರೆಯಿಂದ ಶಾಖೆ ಕರ್ಕೊಂಬಂದು ಕೊನೆಗೆ ಅವರಿಬ್ಬರದ್ದು ಒಂಥರ ಗುರು ಶಿಷ್ಯರ ಸಂಬಂಧ ಇದ್ದಾಗಿತ್ತು ನನಗನ್ನಿಸ್ತಾ ಇತ್ತು. ಹೀಗೆ ಜಯದೇವ್ ಅವರ ವ್ಯಕ್ತಿತ್ವಗಳನ್ನ ಹೇಗೆ ನಿರ್ಮಾಣ ಮಾಡಿದ್ರು, ಅವರಲ್ಲಿ ಧ್ಯೇಯವನ್ನು, ಆದರ್ಶಗಳನ್ನು ಹೇಗೆ ತುಂಬಿದ್ರು ಅನ್ನೋದಕ್ಕೆ ಅನೇಕ ಜೀವಂತ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಇದ್ದರು. ಅವರಲ್ಲಿ ಕೆಲವರದೆಲ್ಲ ನಾನು ಸಂಗ್ರಹಿಸಿದ್ದೀನಿ. ಮಾನನೀಯ ದತ್ತಾಜಿಯವರಂತೂ ಅವರ ಜಯದೇವ್ ಅವರ ನಂಟನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಹಾಗೆ ನಮ್ಮ ಮಾನನೀಯ ಮುಕುಂದಾಜಿಯವರು ಕೂಡ ಅವರ ನೆನಪುಗಳನ್ನ ಬರೆದು ಕೊಟ್ಟಿದ್ದಾರೆ.
ಹಾಗೆ ಬಂಡ ರಾಮಕೃಷ್ಣ, ರಂಗರಾಜ ಇಂಗಾರ್, ಹೀಗೆ 10 ಜನ, ನಮ್ಮ ಅಮೃತು ರಾಮಮೂರ್ತಿಗಳು, ವೆಂಕೋಬರಾವ್, ಇವರೆಲ್ಲ ಹೇಳಿದಂಥ ಘಟನೆಗಳೆಲ್ಲ ಸೇರಿಸಿ ಒಂದು ಅರ್ಧ ಭಾಗ 125 ಪುಟಗಳಷ್ಟು ನಾನು ಬರೆಯೋಕ್ಕೆ ಸಾಧ್ಯ ಆಯಿತು. ಮಿಕ್ಕಿದ್ದು ಪತ್ರಕರ್ತರು, ಒಳ್ಳೆ ಲೇಖಕರು ಆಗಿರುವಂಥ ನಮ್ಮ ಬೇಳೂರು ಸುದರ್ಶನ್ ಮುಗಿಸ್ಕೊಟ್ಟಿದ್ದಾರೆ. ನಮ್ಮಿಬ್ಬರ ಒಂದು ಒಟ್ಟು ಪ್ರಯತ್ನದ ಫಲವಾಗಿ ಪುಸ್ತಕ ಬಂದಿದೆ. ಮುಂದೆ ಇನ್ನೊಂದು ಆವೃತ್ತಿ ಬರೋವಾಗ ಇನ್ನೇನಾದರೂ ಹೆಚ್ಚು ವಿಷಯ ಸೇರಿಸೋಕ್ಕಾಗುತ್ತಾ ನೋಡ್ಬೋದು. ಒಟ್ಟಿನಲ್ಲಿ ನನಗಿಂಥ ಒಂದು ಅಮೋಘವಾದಂಥ, ಅಪೂರ್ವವಾದಂಥ ಜೀವನದ ಒಂದು ಭಾಗ್ಯವನ್ನು ಕರುಣಿಸಿದಂಥ ದತ್ತಾಜಿಯವರಿಗೆ, ರಾಷ್ಟ್ರೋತ್ಥಾನಕ್ಕೆ ನಾನು ಧನ್ಯವಾದ ಅರ್ಪಿಸಿ ನನ್ನ ಈ ಕೆಲವು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ.